ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಸ್ನೇಹಗಳು ವಿಶೇಷವಾಗಿ ನಿಲ್ತವೆ. ಅದೇ ಸಾಲಿಗೆ ಈಗ ಗಿಲ್ಲಿ ಮತ್ತು ಕಾವ್ಯ ಸ್ನೇಹವು ಕೂಡ ನಿಂತಿದೆ. ಇಲ್ಲಿ ಅಫ್ಕೋರ್ಸು ಕಾವ್ಯ ಸ್ನೇಹ ಎಲ್ಲೋ ಒಂದು ಕಡೆ ಸ್ವಾರ್ಥದ ಸ್ನೇಹ ಅಂತೇಳಿ ಅನ್ಸಿದ್ರು ಕೂಡ ಗಿಲ್ಲಿ ಮಾತ್ರ ಯಾವುದೇ ರೀತಿಯಾದಂಥ ಸ್ವಾರ್ಥ ಇರದೆ ತನ್ನ ಸ್ನೇಹಕ್ಕಾಗಿ ಏನೆಲ್ಲ ತ್ಯಾಗವನ್ನು ಮಾಡ್ಬೋದೋ ಆ ತ್ಯಾಗಗಳನ್ನು ಮಾಡ್ಕೊಂಡು ಬಂದಿದ್ದಾನೆ. ಈಗಲೂ ಕೂಡ ಕಾವ್ಯಗೋಸ್ಕರ ದೊಡ್ಡದೊಂದು ತ್ಯಾಗವನ್ನೇ ಮಾಡಿದ್ದಾನೆ. ತನ್ನನ್ನೇ ತಾನೇ ರಿಸ್ಕ್ನಲ್ಲಿ ತಳ್ಳೋದ್ರ ಮೂಲಕ ಕಾವ್ಯಗೆ ಒಂದು ಖುಷಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಈ ಮೂಲಕ ಕಾವ್ಯಗೆ ಗಿಲ್ಲಿ ಕೊಟ್ಟಂತಹ ಗಿಫ್ಟು ಸಹಜವಾಗಿ ಕಾವ್ಯಗೆ ಮಾತ್ರವಲ್ಲ, ಇಡೀ ಮನೆಯ ಹೃದಯವನ್ನು ಕೂಡ ಗೆದ್ದಿದೆ. ಜೊತೆಗೆ ಇವರ ಸ್ನೇಹವೂ ಕೂಡ ಗೆದ್ದಿದೆ. ಬಿಗ್ ಬಾಸ್ ಕೊಟ್ಟಂಥ ಪರೀಕ್ಷೆಯಲ್ಲಿ ಇವರ ಸ್ನೇಹನೂ ಕೂಡ ಗೆದ್ದಿದೆ. ಪ್ರತಿಯಾಗಿ ಇವತ್ತಿಗೆ ಬಿಗ್ ಬಾಸ್ ಮನೆಯ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆಯಾಗಿದ್ದಾರೆ ಅನ್ನುವಂಥ ಸಂತಸದ ಸುದ್ದಿ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹಾಗಾದರೆ ಕಾವ್ಯಗೆ ಗಿಲ್ಲಿ ಕೊಟ್ಟಂತಹ ಒಂದೇ ಒಂದು ಗುಡ್ ನ್ಯೂಸ್ ಅಥವಾ ಒಂದೇ ಒಂದು ಸರ್ಪ್ರೈಸ್ ಇಷ್ಟು ದೊಡ್ಡ ಬಹುಮಾನವನ್ನು ತಂದು ಕೊಟ್ಟಿದೆ ಹೇಗೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಆರಂಭದಲ್ಲಿ ಹೇಳಿದಂತೆ ಬಿಗ್ ಬಾಸ್ ಮನೆಯ ಕೆಲವೊಂದು ಸ್ನೇಹಗಳು, ಕೆಲವೊಂದು ಈ ರಿಲೇಷನ್ಶಿಪ್ಗಳು ವಿಶೇಷವಾಗಿರ್ತವೆ. ಈಗ ಇನ್ಫ್ಯಾಕ್ಟು ಕಾವ್ಯ ಮತ್ತು ಗಿಲ್ಲಿ ನಡುವೆ ಒಂದು ಬಾಂಧವ್ಯ ಇದೆ. ಅದು ಸ್ನೇಹದ ಬಾಂಧವ್ಯ. ಗಿಲ್ಲಿ ತಮಾಷೆಗೆ ಪ್ರೀತಿ ಗೀತಿ ಅನ್ನೋ ರೀತಿಯಲ್ಲಿ ಕಾವ್ಯ ಹಿಂದೆ ಹೋದರೂ ಕೂಡ ಕಾವ್ಯ ಏನೋದಕ್ಕೆ ಸೊಪ್ಪು ಹಾಕ್ತಿಲ್ಲ. ಇನ್ಫ್ಯಾಕ್ಟು ಕಾವ್ಯಗೆ ಪ್ರೀತಿ ಗೀತಿ ಇವೆಲ್ಲದೂ ಕೂಡ ಇಂಟ್ರೆಸ್ಟ್ ಇಲ್ಲ. ಆದರೆ ಗಿಲ್ಲಿ ಜೊತೆಗೆ ಕಾವ್ಯ ಇರೋದು ಯಾಕೆ ಅನ್ನೋದು ಇವತ್ತಿಗೆ ಸಾಬೀತಾಗಿದೆ ಮತ್ತು ಅದಕ್ಕೆ ಉತ್ತರವೂ ಕೂಡ ಸಿಕ್ಕಿದೆ. ಗಿಲ್ಲಿ ಜೊತೆಗೆ ಕಾವ್ಯ ಇರೋದ್ರಿಂದ ಗಿಲ್ಲಿಗೆ ಒಂದು ರೀತಿಯಲ್ಲಿ ಆನೆ ಬಲ ಇದ್ದರೂ ಕೂಡ ಕಾವ್ಯಗೆ ಅದಕ್ಕಿಂತನೂ ದೊಡ್ಡ ಬಲ ಗಿಲ್ಲಿ. ಯಾಕಂತ ಹೇಳಿದ್ರೆ ಏನೂ ಕೂಡ ಅಲ್ಲದ ಕಾವ್ಯಗಳನ್ನು ಇಲ್ಲಿವರೆಗೆ ಕರ್ಕೊಂಬರೋದ್ರಲ್ಲಿ ಗಿಲ್ಲಿ ಕೊಟ್ಟಂಥ ಸಾಥು ಮಹತ್ವದಾಗಿತ್ತು. ಜೊತೆಗೆ ಗಿಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆಗೆ ನಿಂತು ಕಾವ್ಯಳನ್ನು ಮುನ್ನಡೆಸ್ತಾ ಬಂದಿದ್ದಾನೆ. ಕಾವ್ಯಳಿಗೆ ಧೈರ್ಯ ತುಂಬ್ತಾ ಬಂದಿದ್ದಾನೆ. ಕಾವ್ಯಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾನೆ. ಜೊತೆಗೆ ಕಾವ್ಯಗೆ ಎಲ್ಲೆಲ್ಲಿ ಪುಷ್ ಕೊಡಬೇಕು ಅಲ್ಲೆಲ್ಲ ಕಡೆಯೂ ಕೂಡ ಗಿಲ್ಲಿ ಪುಷನ್ನು ಕೊಟ್ಟಿದ್ದಾನೆ. ಜಂಟಿಯಾಗಿ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯ ಒಳಗೆ ಬಂದರೂ ಕೂಡ ಇವತ್ತಿಗೂ ಕೂಡ ಆ ಒಂದು ಸ್ನೇಹ, ಸಂಬಂಧ, ಪ್ರೀತಿಯನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋದು ವಿಶೇಷ. ಬಿಗ್ ಬಾಸ್ ಸೀಸನ್ 12 ವಿಶೇಷ ಸ್ಪರ್ಧಿಗಳಾಗಿ ಇವರಿಬ್ಬರು ಕೂಡ ಈಗಾಗಲೇ ಗಮನವನ್ನು ಸೆಳೆದಿದ್ದಾರೆ. ಹಾಗೆಯೇ ಗಿಲ್ಲಿ ಈಗ ದೊಡ್ಡದೊಂದು ತ್ಯಾಗವನ್ನು ಕಾವ್ಯಗೋಸ್ಕರ ಮಾಡೋದ್ರ ಮೂಲಕ ಎರಡೆರಡು ಸರ್ಪ್ರೈಸ್ ಕಾವ್ಯಗೆ ಸಿಗೋ ರೀತಿ ಮಾಡಿದ್ದಾನೆ. ಜೊತೆಗೆ ದೊಡ್ಡ ಗಿಫ್ಟನ್ನೇ ಕೊಟ್ಟಿದ್ದಾನೆ. ಕಾವ್ಯ ಜೀವಮಾನದಲ್ಲಿ ಯಾವತ್ತೂ ಕೂಡ ಮರೆಯಬಹುದಾದಂತಹ ಗಿಫ್ಟ್ ಅಲ್ವೇ ಅಲ್ಲ ಇದು. ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ದೊಡ್ಡ ಗಿಫ್ಟ್ ಇದು. ಈ ತ್ಯಾಗ ಅದೆಷ್ಟು ದೊಡ್ಡದಾಗಿತ್ತು ಅಂದರೆ ಇದರಿಂದ ಅವರಿಗೆ ಮನೆಯಿಂದ ಬರ್ತಿದ್ದಂಥ ಪತ್ರವೇ ತಪ್ಪಿ ಹೋಯಿತು. ಆದರೂ ಅವರ ಮೊಗದಲ್ಲಿ ಯಾವುದೇ ಬೇಸರ ಇರಲಿಲ್ಲ, ಯಾವುದು ಗಿಲ್ಲಿ ಮೊಗದಲ್ಲಿ. ಆದರೆ ಗಿಲ್ಲಿ ಮಾಡಿದಂಥ ಈ ತ್ಯಾಗಕ್ಕೆ ಕಾವ್ಯ ಪ್ರೀತಿಯ ಅಪ್ಪುಗೆ ಕೊಡೋದ್ರ ಜೊತೆಗೆ ತುಂಬ ಖುಷಿಯಿಂದ ಗಿಲ್ಲಿಯನ್ನು ಒಂದು ರೀತಿಯಲ್ಲಿ ಕೊಂಡಾಡಿದ್ದಾರೆ. ಜೊತೆಗೆ ಗಿಲ್ಲಿಗೆ ತನ್ನ ಮನಸಾರೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಸಹಜವಾಗಿ ಗಿಲ್ಲಿ ಮತ್ತು ಈ ಕಾವ್ಯನದ್ದು ವಿಶೇಷವಾದಂಥ ಸಂಬಂಧ. ಇದು ಪ್ರೀತಿಯನ್ನು ಕೂಡ ಮೀರಿದಂಥ ಸಂಬಂಧ ಅಂತಲೂ ಕೂಡ ಹೇಳ್ಬೋದು. ಆದರೆ ಇವರಿಬ್ಬರ ಈ ಸಂಬಂಧಕ್ಕೆ ನೀವೇನೇ ಅರ್ಥವನ್ನು ಕಲ್ಪಿಸಿದ್ರೂ ಕೂಡ ಅದು ಸುಳ್ಳಾಗ್ತದೆ. ಯಾಕಂತ ಹೇಳಿದ್ರೆ ಇದು ಅಷ್ಟು ಪವಿತ್ರವಾದದ್ದು ಮತ್ತು ಅಂತಹ ಸ್ನೇಹ ಸಂಬಂಧ ಅಂತಲೇ ಹೇಳ್ಬೋದು. ಗಿಲ್ಲಿ ತಮಾಷೆಗೆ ಏನೇ ಹೇಳಿದ್ರು ಕೂಡ ಬಟ್ ಅದು ತಮಾಷೆಗಷ್ಟೇ ಅನ್ನೋದು ಕೂಡ ಗೊತ್ತಿದೆ. ಇನ್ಫ್ಯಾಕ್ಟ್ ಇವರಿಬ್ಬರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರೀತಿ, ಮದುವೆ ಈ ರೀತಿಯಾದಂತಹ ಒಂದು ನಿಲುವಿಗೆ ಹೋಗೋದಕ್ಕೆ ಚಾನ್ಸೇ ಇಲ್ಲ. ಹಾಗಂದ ಮಾತ್ರಕ್ಕೆ ಇವರು ಪರಸ್ಪರ ಒಬ್ರಿಗೊಬ್ರು ಇಷ್ಟಪಡ್ತಿದ್ದಾರೆ ಕೇಳಿದ್ರೆ ಅದರಲ್ಲೇನು ಕೂಡ ಡೌಟೇ ಇಲ್ಲ. ಈ ವಾರ ಮನೆಯಿಂದ ಬರ್ತಿದ್ದಂಥ ಪತ್ರ, ಇದಕ್ಕೆ ವಿವಿಧವಾದಂತಹ ಟಾಸ್ಕ್ಗಳನ್ನು ಕೊಡುವಂಥದ್ದು, ಪರೀಕ್ಷೆಗಳನ್ನು ಮಾಡುವಂಥದ್ದು ಬಿಗ್ ಬಾಸ್ ಮಾಡ್ತಾ ಬರ್ತಾಯಿದ್ರು. ಹಾಗೆ ಗಿಲ್ಲಿ ಮತ್ತು ಕಾವ್ಯ ನಡುವಿನ ಸ್ನೇಹದ ಪರೀಕ್ಷೆಯು ಕೂಡ ನಡೆದೇ ಹೋಯಿತು. ಇವರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಕೂರಿಸಿ ಒಂದು ಪತ್ರವನ್ನು ಎದುರುಗಡೆ ಇಡ್ತಾರೆ. ಕಾವ್ಯ ಮುಂದೆ ಒಂದು ಪತ್ರ, ಗಿಲ್ಲಿ ಮುಂದೆ ಒಂದು ಪತ್ರವನ್ನು ಇಡ್ತಾರೆ. ಈ ವೇಳೆ ಗಿಲ್ಲಿ ಎತ್ಕೊಂಡು ಬರುವಂಥ ಪತ್ರ ಕಾವ್ಯದ್ದು ಮನೆಯಿಂದ ಬಂದಂತಹ ಪತ್ರ ಆಗಿರ್ತದೆ. ಕಾವ್ಯ ಮುಂದೆ ಇರುವಂಥ ಪತ್ರ ಗಿಲ್ಲಿ ಮನೆಯಿಂದ ಬಂದಂತಹ ಪತ್ರ ಆಗಿರ್ತದೆ. ಈಗ ಇವರಿಬ್ಬರ ಸ್ನೇಹವನ್ನು ಪರೀಕ್ಷೆಗೆ ಇಟ್ಟಂಥ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಲೆಟರನ್ನು ಹೊರಗೆ ತರಬಹುದು ಅನ್ನುವಂತಹ ಲೆಕ್ಕಾಚಾರ ಇತ್ತು. ಒಂದೊಮ್ಮೆ ಅಪ್ಪಿತಪ್ಪಿ ಇಬ್ಬರು ಕೂಡ ಲೆಟರ್ ತಂದರೆ ಇಬ್ಬರು ಕೂಡ ಲೆಟರನ್ನು ಕಳೆದುಕೊಳ್ತಾರೆ. ಬಟ್ ನಾಮಿನೇಷನನ್ನು ಕೂಡ ಮುಂದುವರಿತಾರೆ ಅನ್ನೋದು ಬಿಗ್ ಬಾಸ್ನ ಕಂಡೀಷನ್ ಆಗಿತ್ತು. ಹಾಗೆಯೇ ಇವರಿಬ್ಬರಿಗೂ ಕೂಡ ಮತ್ತೆ ಅದೇ ಆಪ್ಷನನ್ನು ಕೊಡ್ತಾರೆ. ಏನು, ಒಂದು ವೇಳೆ ನೀವು ಲೆಟರ್ ತರದೇ ಇದ್ರೂ ಕೂಡ ಅದು ಮತ್ತೆ ಅಪಾಯನೇ ಅನ್ನೋದು ಕೂಡ ಹೇಳ್ತಾರೆ ಬಿಗ್ ಬಾಸ್. ಹೀಗಾಗಿ ಯಾರಾದರೂ ಒಬ್ಬರು ಲೆಟರ್ ತರಬೇಕು, ಒಬ್ಬರು ಅಲ್ಲಿಂದ ಬಿಟ್ಟು ಬರಲೇಬೇಕು. ಗಿಲ್ಲಿ ಲೆಟರ್ ತಂದೆ ತರ್ತಾನೆ ಅನ್ನುವಂಥ ಭರವಸೆಯಲ್ಲಿದ್ದಂಥ ಕಾವ್ಯ ಅವರು ಯಾವುದೇ ಲೆಟರ್ನ ಮುಟ್ಟೋಕ್ಕೂ ಕೂಡ ಹೋಗಲಿಲ್ಲ, ತರೋಸಲ್ಲಿ ಮುಟ್ಟೋಕ್ಕೂ ಕೂಡ ಹೋಗಲಿಲ್ಲ. ನೋಡಿದರೆ ಅದು ನಿಜವೇ ಆಯಿತು. ಗಿಲ್ಲಿ ಕಾವ್ಯ ಲೆಟರನ್ನು ತಂದಿದ್ರು. ಈ ಕಾರಣಕ್ಕೆ ಗಿಲ್ಲಿ ನಾಮಿನೇಟ್ ಆದರೆ ಕಾವ್ಯ ನಾಮಿನೇಷನಿಂದ ಬಚಾವಾಗ್ತಾರೆ. ಇಬ್ಬರ ಅಂಡರ್ಸ್ಟ್ಯಾಂಡಿಂಗನ್ನು ನೋಡಿ ಎಲ್ರಿಗೂ ಕೂಡ ಅಚ್ಚರಿ ಆಗ್ತದೆ. ಇದರ ಜೊತೆಗೆ ಗಿಲ್ಲಿ ಲೆಟರ್ ತಂದಿದ್ದಕ್ಕೆ ಕಾವ್ಯ ಅವರು ಸಂತೋಷಪಟ್ಟರು. ಕಾವ್ಯ ಕೂಡ ಗಿಲ್ಲಿ ತ್ಯಾಗವನ್ನು ಕೊಂಡಾಡಿದರು. ಅಲ್ಲದೆ ಪ್ರೀತಿಯಿಂದ ಅಪ್ಪುಗೆಯನ್ನು ಕೊಡ್ತಾರೆ.
ಆಯ್ಕೆಯಾದಂತಹ 6 ಮಂದಿ ಪೈಕಿ ಒಬ್ಬರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗಬೇಕಾಗಿತ್ತು. ಅಂದರೆ ಇಲ್ಲಿ ಯಾರೆಲ್ಲ ನಾಮಿನೇಷನ್ನಿಂದ ಪಾರಾಗ್ತಾರೆ ನೋಡಿ, ಅವರಷ್ಟು ಜನರಲ್ಲಿ ಯಾರಾದರೂ ಒಬ್ಬರು ಈ ವೋಟಿಂಗನ್ನು ಮಾಡಿಸ್ಕೊಂಡು, ಅಂದರೆ ಅಲ್ಲಿ ಬಂದಿದ್ದಂಥ ವೀಕ್ಷಕರ ಎದುರುಗಡೆ ತಮ್ಮ ಓಟನ್ನು ಕೇಳಬೇಕಾಗಿತ್ತು. ಅದೇ ರೀತಿ ಇಲ್ಲಿ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮದೇ ಶೈಲಿಯಲ್ಲಿ ಹೋಗಿ ಅವರ ಎದುರುಗಡೆ ತಮ್ಮ ಮತವನ್ನು ಕೇಳ್ತಾರೆ. ಆ ಮತವನ್ನು ಕೇಳಿದ ಬಳಿಕ ಅಲ್ಲಿ ಅವರು ಕೊಡುವಂತಹ ಈ ಮತ ಏನಿದೆ, ಅಲ್ಲಿ ಅತಿ ಹೆಚ್ಚು ಮತ ಯಾರಿಗೆ ಬಂದಿರ್ತದೋ ಅವರು ಈ ವಾರದ ಕ್ಯಾಪ್ಟನ್ ಕೂಡ ಆಗಲಿದ್ದಾರೆ. ಮಾಹಿತಿಯ ಪ್ರಕಾರ ಕಾವ್ಯಗೆ ಅತಿ ಹೆಚ್ಚು ಮತ ಬಿದ್ದಿದ್ದಾರೆ, ಈ ವಾರದ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಅನ್ನುವಂತಹ ದೊಡ್ಡ ಸುದ್ದಿ ಸಿಕ್ಕಿದೆ. ಈ ಮೂಲಕ ಇಡೀ ಬಿಗ್ ಬಾಸ್ ಮನೆಯ ಮಹಿಳಾ ಕ್ಯಾಪ್ಟನ್ ಆಗಿ, ಮೊಟ್ಟ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆಯಾಗಿದ್ದಾರೆ. ಇದಕ್ಕೂ ಕೂಡ ನೇರವಾದಂತಹ ಕಾರಣ ಯಾರು? ಗಿಲ್ಲಿ. ಒಂದು ವೇಳೆ ಗಿಲ್ಲಿಯಲ್ಲಿ ಸ್ವಲ್ಪ ಎಡವಟ್ಟು ಮಾಡಿದರೂ ಕೂಡ ಇಂಥದ್ದೊಂದು ಅವಕಾಶ ಸಿಗ್ತಾನೆ ಇರಲಿಲ್ಲ. ಆದರೆ ಗಿಲ್ಲಿ ಮಾಡಿದಂತಹ ಅದೊಂದು ಚಾಕಚಕ್ಯದಿಂದ, ಅದೊಂದು ಒಳ್ಳೆ ಕೆಲಸದಿಂದ ಕಾವ್ಯಗೆ 2 ರೀತಿಯಾದಂತಹ ಲಾಭ. ಒಂದು, ಈ ವಾರದ ಇಮ್ಯುನಿಟಿ, ಜೊತೆಗೆ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆಯಾಗಿರುವಂಥದ್ದು. ಇದೆರಡಕ್ಕೂ ಕೂಡ ನೇರವಾದಂಥ ಕಾರಣಕರ್ತ ಯಾರು ಅಂತೇಳಿ ಕೇಳಿದ್ರೆ ಅದು ಗಿಲ್ಲಿ ಮಾಡಿದಂಥ ಒಂದೇ ಒಂದು ತ್ಯಾಗ ಕಾವ್ಯಳನ್ನು ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಂದು ಹಂತಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದು ಬಹುಶಃ ಮತ್ತೊಮ್ಮೆ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಗುವಂತೆ ಮಾಡಿದ್ರೂ ಕೂಡ ಅಚ್ಚರಿಲ್ಲ. ಯಾಕಂತ ಹೇಳಿದ್ರೆ ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ ಯಾರು ಗಿಲ್ಲಿ ಮಾಡಿರುವಂಥದ್ದು. ಇದೇ ಅಶ್ವಿನಿ ಕೈಯಲ್ಲೋ, ಇದೇ ಜಾಹ್ನವಿ ಕೈಯಲ್ಲೋ, ಅಥವಾ ಇದೇ ಬೇರೆ ಯಾವುದೇ ಧ್ರುವಂತಾಗಿರ್ಬೋದು, ಇನ್ನೊಬ್ಬರು ಮತ್ತೊಬ್ರು ಯಾರ ಕೈಯಲ್ಲಿ ಸಿಕ್ಕಿದ್ರು ಕೂಡ ಇಂತಹ ದೊಡ್ಡ ತ್ಯಾಗವನ್ನು ಬಹುಶಃ ಅವರು ಮಾಡ್ತಿರ್ಲಿಲ್ಲ. ಆಮೇಲೆ ಸ್ನೇಹವನ್ನು ಕಾಪಾಡಿಕೊಳ್ಳೋದು, ಸ್ನೇಹವನ್ನು ಸಂಪಾದನೆ ಮಾಡೋದು ಅಷ್ಟು ಈಸಿ ಅಲ್ಲ. ಗಿಲ್ಲಿ ಸ್ನೇಹವನ್ನು ಸಂಪಾದನೆ ಮಾಡಿರುವಂಥ ಕಾವ್ಯ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಅದು ಎಲ್ಲಾದರೂ ಕೂಡ ಆ ಕಡೆ ಆಯಿತು ಅಂತ ಹೇಳ್ಕೊಳಿದ್ರೆ, ಅದೇನಾದರೂ ಆ ಕಡೆ ಸ್ವಲ್ಪ ಆಯಿತು ಅಂತ ಹೇಳಿದ್ರು ಕೂಡ ಇಲ್ಲಿ ಕಾವ್ಯ ದೊಡ್ಡ ಪೆಟ್ಟನ್ನು ವೀಕ್ಷಕರ ಕೈಯಲ್ಲಿ ತಿನ್ನೋದ್ರಲ್ಲಿ ಡೌಟ್ ಇಲ್ಲ. ಇಲ್ಲೂ ಕೂಡ ಹಾಗೆ ಕಾವ್ಯ ಒಂದು ವೇಳೆ ಈಗ ಕ್ಯಾಪ್ಟನ್ ಆದರೂ ಎಲ್ಲದೂ ಕೂಡ ಆಯಿತು. ಗಿಲ್ಲಿಯಿಂದ ಹಂತವಾಗಿ ಏಣಿಯನ್ನು ಹತ್ತುತ್ತಿದ್ದಾರೆ. ಒಂದು ವೇಳೆ ಈ ಹತ್ತಿದ ಏಣಿಯನ್ನೇ ಒದಿಯುವಂಥ ಕೆಲಸವನ್ನು ಯಾವತ್ತಾದರೂ ಕಾವ್ಯ ಮಾಡಿದ್ರು ಅಂತ ಹೇಳಿದ್ರೆ ಅದರ ನೇರ ಪರಿಣಾಮವನ್ನು ಕಾವ್ಯ ಪಡಿಲೇಬೇಕಾಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಸೊ ದಟ್ಟು ಒಂದಂತೂ ತಿಳ್ಕೊಳ್ಳಿ ಸ್ನೇಹಿತರೆ, ಇವತ್ತಿಗೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಕ್ಯಾಪ್ಟನ್ ಆಗಿ, ಬಿಗ್ ಬಾಸ್ ಮನೆಯ ಮೊದಲ ಮಹಿಳಾ ಕ್ಯಾಪ್ಟನ್ ಆಗಿ ಕಾವ್ಯ ಆಯ್ಕೆ ಆಗಿರೋದನ್ನು ನೋಡಿರ್ತೀರಲ್ಲ, ಇದರ ಹಿಂದೆ ನೇರವಾದಂಥ ಕಾರಣಕರ್ತ ಯಾರು ಅಂತೇಳಿ ಕೇಳಿದ್ರೆ ಗಿಲ್ಲಿನೇ ಇವೆಲ್ಲದಕ್ಕೂ ಕೂಡ ಕಾರಣ. ಮತ್ತು ಗಿಲ್ಲಿಯೇ ಮಾಡಿದಂತಹ ತ್ಯಾಗದಿಂದ ಇಷ್ಟೆಲ್ಲವೂ ಕೂಡ ಆಯಿತು ಅನ್ನೋದನ್ನು ಮರಿಬಾರ್ದು. ಸೊ ದಟ್ ಗಿಲ್ಲಿ ಇವತ್ತಿಗೆ ಎಲ್ಲರ ಹೃದಯವನ್ನು ಕೂಡ ಗೆದ್ದಿದ್ದಾನೆ. ಬಿಗ್ ಬಾಸ್ ಮನೆಯ ಒಳಗಡೆ ಇರೋರದ್ದು ಹೃದಯ ಮಾತ್ರವಲ್ಲ, ಹೊರಗಡೆ ಇರುವಂತಹವರ ಹೃದಯವನ್ನು ಕೂಡ ಗೆಲ್ಲೋದಕ್ಕೆ ಗಿಲ್ಲಿ ಈ ಒಂದು ಕೆಲಸ ಸಹಾಯ ಮಾಡಿದೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಮೆಚ್ಚುಗೆಯ ಮಾತುಗಳೇನು ಗಿಲ್ಲಿಗೆ? ಕಾವ್ಯಳನ್ನು ಕ್ಯಾಪ್ಟನ್ವರೆಗೂ ಕೂಡ ಕರ್ಕೊಂಡು ಹೋದಂಥ ಗಿಲ್ಲಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.